ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ತನ್ನ ತಯಾರಿಯನ್ನ ಮಾಡ್ತಾ ಇದೆ. ಬಹಳ ಮುಖ್ಯ ಚುನಾವಣೆಯಲ್ಲಿ ಏನು ಅಂತ ಹೇಳಿದ್ರೆ ಪ್ರಚಾರ ಕಾರ್ಯ ಯಾವಾಗಿಂದ ಆರಂಭ ಆಗುತ್ತೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಕೋಲಾರದಿಂದಲೇ ಲೋಕಸಭಾ ಪ್ರಚಾರಕ್ಕೆ ಕೈ ಕಹಳೆಯನ್ನ ಊದುತ್ತೆ. ಕುರುಡುಮಲೆ ದೇವಸ್ಥಾನದಿಂದಲೇ ಕ್ಯಾಂಪೇನ್ ಅನ್ನು ಶುರು ಮಾಡುತ್ತೆ. ಪ್ರಚಾರ ಕಾರ್ಯ ಬಹುದೊಡ್ಡ ಪಾತ್ರವನ್ನ ವಹಿಸುತ್ತೆ. ಆಗ್ಲೇ ಹೇಳಿದ ಹಾಗೆ ಈ ಲೋಕಸಭಾ ಚುನಾವಣೆಯನ್ನ ಬಹಳ ಗಂಭೀರವಾಗಿ ಪರಿಗಣಿಸಿರುವಂತಹ ಕರ್ನಾಟಕ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಿಕೊಡ್ತೀವಿ ಅನ್ನುವಂಥ ಮಾತನ್ನ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ಈ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟಂತಹ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿರುವುದು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಕ್ಯಾಂಪೇನ್ ಅಥವಾ ಪ್ರಚಾರ ಕಾರ್ಯ ಅನ್ನೋದು ಆರಂಭ ಆಗುತ್ತೆ. ಕುರುಡುಮಲೆ ದೇವಸ್ಥಾನದಿಂದ, ಕೋಲಾರದಿಂದಲೇ ಆರಂಭ ಮಾಡಲಾಗುತ್ತೆ ಈ ಒಂದು ಪ್ರಚಾರ ಕಾರ್ಯವನ್ನ. ಪ್ರಜಾಧ್ವನಿ 2.0 ಹೆಸರಿನಲ್ಲಿ ಲೋಕಸಭಾ ಪ್ರಚಾರ ನಡೆಯುತ್ತೆ. ಲೋಕಸಭಾ ಚುನಾವಣೆಗೂ ಕೂಡ ಅಭ್ಯರ್ಥಿಗಳಿಗೆ ಗ್ಯಾರಂಟಿಗಳು ಪ್ಲಸ್ ಆಗುತ್ತೆ ಅನ್ನುವಂಥ ವಿಶ್ವಾಸ. ಯಾಕಂತ ಹೇಳಿದ್ರೆ 1.40 ಕೋಟಿ ಜನ ಇದರ ಫಲಾನುಭವಿಗಳಾಗಿದ್ದಾರೆ. ಅನ್ನಭಾಗ್ಯ ಯೋಜನೆ, ಗೃಹಜ್ಯೋತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಜೊತೆಗೆ ಯುವ ನಿಧಿ, ಶಕ್ತಿ ಯೋಜನೆ, ಈ 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ. ಇದರ ಫಲಾನುಭವಿಗಳು ಜನಸಾಮಾನ್ಯರಾಗಿದ್ದಾರೆ. ಹಾಗಾಗಿ ಜನರ ಮತ ಖಂಡಿತವಾಗ್ಲೂ ತಮಗೆ ಸಿಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿರುವಂಥ ಕಾಂಗ್ರೆಸ್ ಪ್ರಚಾರದಲ್ಲಿ ಗ್ಯಾರಂಟಿ ಅಸ್ತ್ರವನ್ನು ಯಾವ ರೀತಿ ಪ್ರಯೋಗ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ. ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಿ ಮನೆಗೆ ಹೋಗಿ 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 ಒಂದು ಕಾರ್ಡನ್ನು ಕೊಟ್ಟು ಬರ್ತಾ ಇದ್ರು. ಆ ಕಾರ್ಡ್ಗಳಲ್ಲಿ 2 ಸಿಗ್ನೇಚರ್ ಇರ್ತಿತ್ತು. ಏನದು? ಡಿ.ಕೆ. ಶಿವಕುಮಾರ್ ಅವರ ಸಿಗ್ನೇಚರ್, ಸಿದ್ದರಾಮಯ್ಯನವರ ಸಹಿ ಇರ್ತಿತ್ತು. ಏನದು? ಗ್ಯಾರಂಟಿಗೆ ಖಾತ್ರಿ ಸಹಿ ಅದು. ಹಾಗಾಗಿ ಕೊಟ್ಟ ಮಾತನ್ನು ನಾವು ಉಳಿಸ್ಕೊಂಡಿದ್ದೀವಿ, ನುಡಿದಂತೆ ನಡೀತಾ ಇದ್ದೀವಿ ಅಂತ ಹೇಳುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸ್ಕೊಳ್ಳುತ್ತೆ. ಈಗ ಅದು ಅನುಷ್ಠಾನಕ್ಕೂ ಬಂದಿರೋದ್ರಿಂದಾಗಿ ಇದು ಎಷ್ಟರ ಮಟ್ಟಿಗೆ ಕೈ ಹಿಡಿಯುತ್ತೆ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಈ ಗ್ಯಾರಂಟಿಗಳ ಪ್ರಚಾರಗಳು, ಗ್ಯಾರಂಟಿಗಳನ್ನು ಜನ ಹೇಗೆ ಸ್ವೀಕಾರ ಮಾಡಿದ್ದಾರೆ, ಇದೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಪ್ಲಸ್ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ನಾಳೆ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ತಯಾರಿಯನ್ನ ಮಾಡಲಾಗುತ್ತೆ. ನಾಳೆಯಿಂದಲೇ ಕುರುಡುಮಲೆ ದೇವಸ್ಥಾನದಿಂದ ಈ ಪ್ರಚಾರ ಕಾರ್ಯ ಆರಂಭ ಆಗುತ್ತೆ. ಮೊದಲ ಹಂತ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ಮಾಡ್ತಾರೆ. ನಾಳೆ ಬೆಳಗ್ಗೆ 10:30ಕ್ಕೆ ಕುರುಡುಮಲೆಯಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಅಲ್ಲಿಂದ ಚಾಲನೆ ನೀಡಿದ್ರೆ, ಅಂದರೆ ಕುರುಡುಮಲೆ ದೇವಸ್ಥಾನದಿಂದ ಚಾಲನೆ ನೀಡಿದ್ರೆ ಅದೃಷ್ಟ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ 10:30ಕ್ಕೆ ಕುರುಡುಮಲೆಯಿಂದ ಈ ಪ್ರಚಾರ ಕಾರ್ಯ ಆರಂಭ ಆಗುತ್ತೆ. ಐತಿಹಾಸಿಕ ದೇವಸ್ಥಾನ ಅದು. ಅದೃಷ್ಟದ ದೃಶ್ಯದಲ್ಲಿ ಇದೀಗ ನೋಡ್ತಾ ಇದ್ದೀರಿ, ಇದೇ ಕುರುಡುಮಲೆ ದೇವಸ್ಥಾನ. ಈ ದೇವಸ್ಥಾನದಿಂದ ಪೂಜೆ ಸಲ್ಲಿಸಿ ತಮ್ಮ ಪ್ರಚಾರ ಕಾರ್ಯವನ್ನು ಆರಂಭ ಮಾಡಿದ್ರೆ ಅದೃಷ್ಟ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ನಾಳೆ ಇದೇ ದೇವಸ್ಥಾನದಿಂದ ಪ್ರಚಾರ ಕಾರ್ಯವನ್ನು ಕಾಂಗ್ರೆಸ್ ಆರಂಭ ಮಾಡಲಿದೆ. ಕೆಪಿಸಿಸಿಯಿಂದ ಬಸ್ನಲ್ಲಿ ಸಿಎಂ ಮತ್ತು ಡಿಸಿಎಂ ಜೊತೆಗೆ ಪ್ರಯಾಣವನ್ನ ಮಾಡಲಾಗುತ್ತೆ. 2 ತಂಡಗಳ ಮೂಲಕ ಪ್ರಚಾರವನ್ನ ಕಾಂಗ್ರೆಸ್ ಮಾಡುತ್ತೆ. ಸಿಎಂ ಸಿದ್ದರಾಮಯ್ಯ ಒಂದು ತಂಡ, ಡಿ.ಕೆ. ಶಿವಕುಮಾರ್ ಒಂದು ತಂಡ. ರಾಜ್ಯಾದ್ಯಂತ ಪ್ರಚಾರ ಕಾರ್ಯವನ್ನ ಈ ಜೋಡೆತ್ತು ಮಾಡಲಿದ್ದಾರೆ ಎನ್ನುವಂತಹ ಮಾಹಿತಿ. ಬಹಳ ಮುಖ್ಯವಾಗಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದೇ ಕುರುಡುಮಲೆ ದೇವಾಲಯ. ಈ ದೇವಾಲಯದಿಂದ ಪೂಜಾ ಕೈಂಕರ್ಯಗಳು ಆರಂಭವಾದರೆ, ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂತರ ಪ್ರಚಾರ ಕಾರ್ಯ ಆರಂಭ ಆದರೆ ತಮಗೆ ಅದೃಷ್ಟ ಅನ್ನುವಂಥ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಕುರುಡುಮಲೆ ವಿಘ್ನ ವಿನಾಯಕ, ಈ ವಿಘ್ನವನ್ನು ನಿವಾರ ಮಾಡಪ್ಪ ಅಂಥೇಳಿ ಪ್ರಥಮ ಪೂಜಿತನಿಗೆ ಪೂಜೆ ಸಲ್ಲಿಸಿ ಅಲ್ಲಿಂದ ಪ್ರಚಾರ ಕಾರ್ಯವನ್ನು ಆರಂಭ ಮಾಡೋದಕ್ಕೆ ಪ್ರಜಾಧ್ವನಿ 2.0 ಹೆಸರಿನಲ್ಲಿ ಕಾಂಗ್ರೆಸ್ ಕ್ಯಾಂಪೇನ್ ಅನ್ನು ಶುರು ಮಾಡುತ್ತೆ. ನಾಳೆಯಿಂದ ಅನ್ನುವಂಥ ಮಾಹಿತಿ ಇದೆ. 10:30 ಸುಮುಹೂರ್ತದಲ್ಲಿ ಪೂಜೆಯನ್ನು ಸಲ್ಲಿಸಿ ಪ್ರಚಾರ ಕಾರ್ಯವನ್ನು ಕುರುಡುಮಲೆಯಿಂದ ಆರಂಭ ಮಾಡಲಾಗುತ್ತೆ. ಬಹಳ ಮುಖ್ಯವಾಗಿ ಈ ಬಾರಿ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಯಾವ ರೀತಿ ಪ್ರಚಾರ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ. ನಾನು ಆಗಲೇ ಹೇಳಿದಾಗೆ ಪ್ರತಿಯೊಂದು ಕಾರ್ಡ್ಗಳು ಸಹಿ ಹಾಕಿದ್ದು ಸಿದ್ದರಾಮಯ್ಯನವರು ಇರ್ಬೋದು, ಡಿ.ಕೆ. ಶಿವಕುಮಾರ್ ಸಹಿ ಹಾಕಿದ ಕಾರ್ಡ್ಗಳನ್ನು ಇಟ್ಕೊಂಡು ಜನಸಾಮಾನ್ಯರು ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮ್ಯಾಂಡೇಟನ್ನು ಕೊಟ್ಟರು. ಆನಂತರ ಅವೆಲ್ಲವೂ ಕೂಡ ಅನುಷ್ಠಾನಕ್ಕೆ ಬಂದಿದ್ದಾವೆ. ಹಲವಾರು ಮಂದಿ ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಅವರು ತಮ್ಮ ಕೈ ಹಿಡಿತಾರೆ, ಈ ಮತದಾರರು ತಮ್ಮ ಕೈ ಹಿಡಿತಾರೆ ಎನ್ನುವಂತಹ ಒಂದಷ್ಟು ಉದ್ದೇಶ. ಏನೇ ಟಿಪ್ಪಣಿಗಳು ಬಂದರೂ ಕೂಡ ಬಹಳಷ್ಟು ಮಂದಿ ಇದರ ಸದುಪಯೋಗವನ್ನು ಪಡೆದುಕೊಳ್ತಾ ಇರುವುದರಿಂದಾಗಿ ಖಂಡಿತವಾಗ್ಲೂ ನಮ್ಮನ್ನು ಕೈ ಹಿಡಿತಾರೆ ಮತದಾರ ಪ್ರಭುಗಳು. ಅತಿ ಹೆಚ್ಚು ಸ್ಥಾನಗಳನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಾವು ಪಡೆದುಕೊಳ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿ ಕರ್ನಾಟಕ ಕಾಂಗ್ರೆಸ್ ಇದೆ. ಜೊತೆಗೆ ಮೊನ್ನೆ ಸಿದ್ದರಾಮಯ್ಯನವರು ಭಾಷಣ ಮಾಡೋ ಸಂದರ್ಭದಲ್ಲೂ ನಾನು CM ಆಗಿರಬೇಕಾ ಬೇಡವಾ, CM ಆಗಿರಬೇಕು ಅಂತ ಹೇಳಿದ್ರೆ ಈ ಭಾಗದ ಜನ ಕಾಂಗ್ರೆಸ್ಗೆ ಅತಿ ಹೆಚ್ಚು ಮತವನ್ನು ನೀಡಿ ಅಂತ ಹೇಳಿ ಪ್ರಚಾರವನ್ನು ಈಗಾಗಲೇ ಆರಂಭ ಮಾಡಿದರು. ಡಿ.ಕೆ. ಶಿವಕುಮಾರ್ ಅವರು ಕೂಡ
ನಮ್ಮನ್ನು ಈ ಹಿಂದೆ ನಂಬಿ ಮತವನ್ನು ಕೊಟ್ಟಿದ್ರಿ, ಮುಂದಿನ ದಿನಗಳಲ್ಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗಳಿಸಿಕೊಡಿ ಅಂಥೇಳಿ ಈಗಾಗಲೇ ಮಾತಾಡಿದ್ದಾರೆ. ನೋಡೋಣ ನಾಳೆ ಯಾವ ರೀತಿಯ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ, ಯಾವ್ಯಾವ ಕ್ಷೇತ್ರ ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಪ್ರಚಾರ ಕಾರ್ಯಕ್ಕೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ರಾಜಪ್ಪ ಮಾಹಿತಿಯನ್ನು ನೀಡ್ತಾರೆ. ರಾಜಪ್ಪ, ಪ್ರಜಾಧ್ವನಿ 2.0 ಹೆಸರಿನಲ್ಲಿ ಲೋಕಸಭಾ ಪ್ರಚಾರಕ್ಕೆ ಕಾಂಗ್ರೆಸ್ ನಾಳೆ ಚಾಲನೆಯನ್ನು ಕೊಡುತ್ತೆ. ಸೊ ಅವರ ವೇಳಾಪಟ್ಟಿ ಏನು? ಮೊದಲ ಹಂತದ ಎಲ್ಲ ಕ್ಷೇತ್ರಗಳನ್ನು ಕವರ್ ಮಾಡೋದಕ್ಕೆ ಎಷ್ಟು ದಿವಸದ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ? ಏನಾದರೂ ತಂಡಗಳನ್ನು ಮಾಡ್ಕೊಂಡಿದ್ದಾರೆ? ಜವಾಬ್ದಾರಿಗಳ ಹಂಚಿಕೆಯನ್ನು ಹೇಗೆ ಮಾಡ್ಕೊಂಡಿದ್ದಾರೆ ರಾಜಪ್ಪ? ದಿವಸಿ ಕಳೆದ ಬಾರಿ ವಿಧಾನಸಭೆ ಚುನಾವಣೆಗೆ 224 ಕ್ಷೇತ್ರಗಳಿಗೆ ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡು ಅದೇ ಪ್ಲಾನ್ ಈಗಲೂ ಸಹ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ನಾಯಕರು ತಯಾರಿ ಮಾಡ್ಕೊಂಡಿದ್ದಾರೆ. ಕಳೆದ ಬಾರಿನೂ ಸಹ ಕುರುಡುಮಲೆಯಲ್ಲಿ ವಿಘ್ನೇಶ್ವರ ಗಣಪತಿಗೆ ಪೂಜೆಯನ್ನು ಸಲ್ಲಿಸುವ ಮೂಲಕ ವಿಧಾನಸಭೆ ಚುನಾವಣೆಗೆ ಚಾಲನೆ ಕೊಟ್ಟು ಆ ಮೂಲಕ ಗೆಲುವನ್ನು ಸಾಧಿಸಿದ್ರು. ಅದೇ ರೀತಿ ಈ ಬಾರಿನೂ ಸಹ ಕುರುಡುಮಲೆ ಗಣಪತಿಗೆ ಪೂಜೆಯನ್ನು ಸಲ್ಲಿಸುವ ಮೂಲಕ ಜಯನ ಸಾಧಿಸಬೇಕು ಅಂತ ಅನ್ನೋದು ಒಂದು ಕಾಂಗ್ರೆಸ್ ನಾಯಕರು ಹಾಕೊಂಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಕುರುಡುಮಲೆಯಲ್ಲಿ ವಿಶೇಷವನ್ನ ಪೂಜೆಯನ್ನು ಸಲ್ಲಿಸಿ ನಂತರದಿಂದ ಅಧಿಕೃತವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಒಂದು ಸುತ್ತಿನಲ್ಲಿ ಮತ್ತೊಂದು ಸುತ್ತಿನಲ್ಲಿ ಡಿ ಕೆ ಶಿವಕುಮಾರ್ ಸುಮಾರು 2 ತಂಡಗಳಾಗಿ ಪ್ರತ್ಯೇಕವಾಗಿ ಅವರು ಪ್ರಚಾರವನ್ನು ಮಾಡ್ತಾರೆ. ಜೊತೆಗೆ ಸ್ಟಾರ್ ಪ್ರಚಾರಕರಾಗಿ ರಾಹುಲ್ ಗಾಂಧಿ ಇರ್ಬೋದು ಮತ್ತು ಪ್ರಿಯಾಂಕಾ ಗಾಂಧಿ ಇವರು ಸಹ ರಾಜ್ಯದಲ್ಲಿ ಸುಮಾರು 2 ದಿನ ರಾಹುಲ್ ಗಾಂಧಿ ಮತ್ತು 3 ದಿನ ಪ್ರಿಯಾಂಕಾ ಗಾಂಧಿ ಅವರು ಸಹ ಪ್ರಚಾರವನ್ನು ಮಾಡುವಂತ ಸಾಧ್ಯತೆ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕಲಬುರಗಿ ಭಾಗ ಇರ್ಬೋದು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಚಾರ ಮಾಡುವಂತ ಒಂದು ಸಾಧ್ಯತೆ ಇದೆ. ಒಟ್ಟಾರೆ ಸುಮಾರು 15 ದಿನಗಳ ಒಂದು ಪ್ಲಾನ್ ಆಫ್ ಆಕ್ಷನ್ ಮಾಡ್ಕೊಳ್ಳಲಾಗಿದೆ. 24ಕ್ಕೆ ಮತದಾನ ಇರೋ ಕಾರಣಕ್ಕೋಸ್ಕರ 15 ದಿನಗಳ ಒಳಗಾಗಿ ಬಹುತೇಕ ಎಲ್ಲಾ ಕ್ಷೇತ್ರವನ್ನ ಕವರ್ ಮಾಡ್ಬೇಕು ಅಂತ ಒಂದು ಚಿಂತನೆಯನ್ನು ಕಾಂಗ್ರೆಸ್ ನಾಯಕರು ಹಾಕೊಂಡಿದ್ದಾರೆ. ಹೀಗಾಗಿ 14 ಕ್ಷೇತ್ರಗಳಾಗಿರೋ ಕಾರಣಕ್ಕೋಸ್ಕರ 2 ಸುತ್ತು ಒಂದು ಸುತ್ತು ಡಿ ಕೆ ಶಿವಕುಮಾರ್, ಮತ್ತೊಂದು ಸುತ್ತು ಸಿದ್ದರಾಮಯ್ಯ ಕವರ್ ಮಾಡ್ಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಈಗಾಗಲೇ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಚುನಾವಣಾ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸುವ ಮೂಲಕ ಅಲ್ಲಲ್ಲಿ ಚುನಾವಣಾ ಪ್ರಚಾರವನ್ನು ಆರಂಭಿಸಿದ್ದಾರೆ. ಅದರ ಅಧಿಕೃತವಾಗಿ ಸಭೆಗಳನ್ನ ಮಾಡುವ ಮೂಲಕ ಅಥವಾ ರ್ಯಾಲಿಗಳನ್ನ ಆಯೋಜನೆ ಮಾಡುವಂತ ಕಾರ್ಯಕ್ರಮಕ್ಕೆ ನಾಳೆಯಿಂದ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಅದ್ರ ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಬಹುತೇಕ ಡಿ ಕೆ ಶಿವಕುಮಾರ್ ಒಂದು ಕ್ಷೇತ್ರಕ್ಕೆ 2 ಬಾರಿ, ಸಿದ್ದರಾಮಯ್ಯನವರು ಸಹ 2 ಬಾರಿ ಭೇಟಿಯನ್ನ ಕೊಡುವಂತ ಸಾಧ್ಯತೆ ಇದೆ. ಮತ್ತು ಅಲ್ಲಲ್ಲಿ ದೊಡ್ಡ ಭಾಗದಲ್ಲಿ ಮೈಸೂರು ಇರ್ಬೋದು, ಅದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇರಿದಂತೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ, ತುಮಕೂರು ಕ್ಷೇತ್ರದಲ್ಲಿ, ಮೈಸೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಒಟ್ಟು 3-4 ಕಡೆಗಳಲ್ಲಿ ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತ ಪ್ಲಾನ್ ಅನ್ನು ಸಹ ಮಾಡಿಕೊಡಲಾಗಿದೆ. ಸಮುದಾಯವಾರು ಆಯಾ ಸಮುದಾಯ, ಒಕ್ಕಲಿಗ ಸಮುದಾಯ ಎಲ್ಲಿ ಜಾಸ್ತಿ ಇದೆ ಆ ಸಮುದಾಯವಾರು ಸಹ ಸಮಾವೇಶವನ್ನು ಮಾಡಬೇಕು ಅಂತ ಪ್ಲಾನ್ ಇದೆ. ಆದ್ರೆ ಚುನಾವಣಾ ಕಾರಣಕ್ಕೋಸ್ಕರ ಇದನ್ನ ಸಮುದಾಯವಾರು ಮಾಡೋದ್ ಬದಲಾಗಿ ಚುನಾವಣಾ ರ್ಯಾಲಿಯನ್ನ ಮಾಡುವಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆರಂಭದಲ್ಲಿ ಜಾತಿಯವರು ಮಾಡ್ಬೇಕು ಅಂತ ಅನ್ಕೊಂಡು ನಂತರ ಅದು ಸಾಧ್ಯವಾಗಿಲ್ಲ. ಹೀಗಾಗಿ ಈ ದೊಡ್ಡ ಬೃಹತ್ ಸಮಾವೇಶಗಳನ್ನು ಮಾಡುವ ಮೂಲಕ ಮತವನ್ನ ಸೆಳಿಬೇಕು ಅಂತ ತಂತ್ರವನ್ನು ರೂಪಿಸಿದ್ರೆ ಆ ಒಂದು ಕಾರ್ಯಕ್ರಮಗಳಿಗೆ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಬರುವಂತ ಸಾಧ್ಯತೆ ನಿಚ್ಚಳವಾಗಿದೆ. ದಿವಶ್ರೀ, ರಾಜ್ಯ ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳ ಸಭೆ ಇರ್ಬೋದು, ನೂತನ ಪದಾಧಿಕಾರಿಗಳ ಸಭೆ ಇರ್ಬೋದು, ಜಿಲ್ಲಾ ರಾಜ್ಯ ಪ್ರಮುಖರಿಗೆ ಜವಾಬ್ದಾರಿ ಹಂಚಿಕೆಯನ್ನು ಕೂಡ ಮಾಡಲಾಗುತ್ತೆ ಅಂತ ಸರಣಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನಿದೆ ಮಾಹಿತಿ ರಾಜಪ್ಪ? ದಿವಸಿ ಇಂದು ಸಿಎಂ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೆಪಿಸಿ ಕಚೇರಿಯಲ್ಲಿ ಸರಣಿ ಸಭೆಗಳನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ನೂತನವಾಗಿ ಕೆಪಿಸಿ ಪದಾಧಿಕಾರಿಗಳ ಪುನರ್ರಚನೆ ಮಾಡಲಾಗಿತ್ತು. ಮಾಧ್ಯಮ ವಿಭಾಗ ಇರಬಹುದು, ವಿಭಾಗ ಸೇರಿದಂತೆ ಮಹಿಳಾ ವಿಭಾಗ, ಕಾರ್ಮಿಕ ವಿಭಾಗ ಎಲ್ಲ ಸೇರಿ ಸುಮಾರು 1,500 ಜನಕ್ಕೆ ಹೆಚ್ಚಕ್ಕೂ ಪದಾಧಿಕಾರಿಗಳ ನೇಮಕಾತಿಯನ್ನು ಈಗಾಗಲೇ ಮಾಡಲಾಗಿದೆ. ಮತ್ತು ಚುನಾವಣಾ ಸಮಿತಿಗಳ ಮೊದಲ ಹಂತದಲ್ಲಿ 2ನೇ ಹಂತದ 14 ಕ್ಷೇತ್ರಗಳ ಚುನಾವಣೆ ನಡೆಯುವಂತ ಪ್ರಮುಖ ಮುಖಂಡರು ಮತ್ತು ನಾಯಕರ ಸಭೆಯನ್ನು ಸಹ ಈ ಸಭೆಯಲ್ಲಿ ಕರೆಯಲಾಗಿದೆ. ಅಂದ್ರೆ 2ನೇ ಹಂತದ ಚುನಾವಣೆಗೆ ಯಾವ ರೀತಿ ತಯಾರಿಯನ್ನು ಮಾಡ್ಕೊಳ್ಬೇಕು ಮತ್ತು ಪ್ರಚಾರದ ಬಗ್ಗೆ ಸಂಬಂಧಪಟ್ಟಂತೆ ಮತ್ತು ಈಗಾಗಲೇ ಪದಾಧಿಕಾರಿಗಳ ನೇಮಕಾತಿ ಸಂಬಂಧಪಟ್ಟಂತೆ ಅವ್ರಿಗೆ ಇಂದು ಅಧಿಕಾರ ಮತ್ತು ಗೌಪ್ಯತೆ ಪ್ರಮಾಣವನ್ನ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಕಚೇರಿಯ ಭಾರತ್ ಜೋಡೋ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ. ಆ ಒಂದು ಸಭೆಯ ಬಳಿಕ ಈ ಒಂದು ಲೋಕಸಭೆ ನಡೆಯುವಂತ ಪ್ರಮುಖ ಜಿಲ್ಲೆಗಳ ಪ್ರಮುಖ ನಾಯಕರ ಜೊತೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಸಹ ಸಭೆಯನ್ನು ನಡೆಸ್ತಾರೆ. ಅದೇ ರೀತಿ ಮಹಿಳಾ ಕಾಂಗ್ರೆಸ್ ಜೊತೆ ಮತ್ತು ರಾಜ್ಯ ಪದಾಧಿಕಾರಿಗಳ ಸಭೆಯನ್ನು ಸಹ ಇದೇ ಸಂದರ್ಭದಲ್ಲಿ ನಡೆಸುವ ಮೂಲಕ ಲೋಕಸಭಾ ಚುನಾವಣೆಗೆ ಒಂದಷ್ಟು ತಯಾರಿಯನ್ನು ಮಾಡುವಂತ ಒಂದು ಸಾಧ್ಯತೆ ಇದೆ. ದಿವಶ್ರೀ, ರೈಟ್, ಥ್ಯಾಂಕ್ ಯು ಮಾಹಿತಿಗಾಗಿ ರಾಜಪ್ಪ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್
162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.